ಹಲೋ ಎಲ್ರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೃಂಗೇರಿಯಿಂದ ಆನೆಗುಡ್ಡೆ ಗಣಪತಿಗೆ ಬಂದಿದ್ದೀನಿ. ಇದೇ ನೋಡಿ ಆನೆಗುಡ್ಡೆ ಗಣಪತಿ ದೇವಸ್ಥಾನ. ನಾನು ಇದೇ ಮೊದಲನೇ ಸಲ ಇಲ್ಲಿಗೆ ಬಂದಿರೋದು. ದೇವಸ್ಥಾನದ ಎದುರುಗಡೆ ಒಂದು ಅರಳಿ ಮರ ಇದೆ. ಇವಾಗ ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಥರದ ಪೂಜೆಗಳನ್ನ ಮಾಡಿಸ್ತಾರೆ. ಒಂದೊಂದು ಪೂಜೆನೂ ಕೂಡ ತುಂಬ ಆಕರ್ಷಣೀಯವಾಗಿರುತ್ತೆ. ದೇವಸ್ಥಾನ ಬೆಳಗ್ಗೆಯಿಂದ ಸಂಜೆವರೆಗೂ ತೆಗೆದಿರುತ್ತೆ. ದೇವಸ್ಥಾನ ಬಾಗಿಲಾಕ್ಬಿಡುತ್ತೆ ಅನ್ನೋ ಭಯ ಏನೂ ಇಲ್ಲ. ನಿಧಾನವಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೋದು. ರಾತ್ರಿ 8:30ಗೆ ಬಾಗಿಲಾಕ್ತಾರೆ. ಇವಾಗ ತಾನೇ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಪ್ರಸಾದ ತಿನ್ನೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ದಾಸೋಹ ಭವನ. ಇಲ್ಲಿಗೆ ಊಟಕ್ಕೆ ಬರಬೇಕು. ಮಧ್ಯಾಹ್ನ ಊಟಕ್ಕೆ ಬಂದ್ವಿ. ಊಟ ಇತ್ತು, ಊಟ ಮಾಡಿದ್ವಿ. ರಾತ್ರಿ ಹೊತ್ತು ಇಲ್ಲಿ ಊಟ ಇರೋದಿಲ್ವಂತೆ. ಬೆಳಗ್ಗೆ ಇತ್ತೋ ಏನೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ನಾವು ಪೂಜೆ ಮಾಡ್ಸೋಕೆ ಹೋದಾಗ 1000 ತೆಂಗಿನಕಾಯಿ ಹೊಡಿತಾಯಿದ್ರು. ನಾವು ಒಬ್ಬರನ್ನ ಮಾತಾಡಿಸ್ತಾ ಇದ್ವಿ. ನಾವು ಅವ್ರನ್ನ ಕೇಳಿದ್ವಿ, ಏನಕ್ಕೆ 1000 ತೆಂಗಿನಕಾಯಿ ಹೊಡ್ಸಿದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಮಗು ಹುಟ್ಟಿದಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೋಸ್ಕರ ನಾವು ಅರ್ಸ್ಕೊಂಡಿದ್ವಿ. ಅದಕ್ಕೆ ಇವಾಗ 1000 ತೆಂಗಿನಕಾಯಿ ಹೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಜಾಸ್ತಿ ಕಾಯಿಗಳಿತ್ತು, ಅದಕ್ಕೋಸ್ಕರ 5-6 ಜನ ಪೂಜಾರಿಗಳು ತೆಂಗಿನಕಾಯಿ ಹೊಡಿತಾಯಿದ್ರು. ಹರಕೆ ತೀರ್ಸೋಕ್ಕೋಸ್ಕರ ಅವರು ಒಂದು ವಿಶೇಷವಾದ ಪೂಜೆ ಕೊಟ್ಟಿದ್ದರು. ಸ್ವಲ್ಪ ಟೈಮ್ ಇದೆ ಅಂತ ದಾಸೋಹ ಭವನ ಸುತ್ತಮುತ್ತ ನೋಡ್ತಾ ಇದ್ವಿ. ಶೃಂಗೇರಿಯಿಂದ 7 ಗಂಟೆ ಬಸ್ಗೆ ಉಡುಪಿಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಸ್ ಬಂತು, ಆದರೆ ತುಂಬ ರಶ್ ಇತ್ತು. ನಂಗಂತೂ ನಿಂತ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. 9 ಗಂಟೆಗೆ ಇನ್ನೊಂದು ಬಸ್ ಇದೆ ಅಂತ ಹೇಳಿದ್ರು. ಸರಿ ಬಿಡು, 9 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬಸ್ಸಿಗೆ ಕಾಯ್ತಾ ಅಲ್ಲೇ ಕೂತ್ಕೊಂಡಿದ್ವಿ. ಇಲ್ಲಿ ನೋಡಿ, ದಾಸೋಹ ಭವನದೊಳಗೆ ಒಂದು ಹಸು ಬಂದಿತ್ತು. ಎಷ್ಟೊಂದು ಹಸುಗಳನ್ನ ಹೀಗೆ ಓಡಾಡಕ್ಕೆ ಬಿಟ್ಟಿರ್ತಾರೆ. ಆದರೆ ಅದು ಯಾವುದೂ ಗುದ್ದಲ್ಲ, ಎಲ್ಲ ಸಾಧು ಹಸುಗಳು. ಆದರೆ ಅದಕ್ಕೇನು ತೊಂದರೆ ಮಾಡಬಾರ್ದು, ಅದ್ರ ಪಾಡಿಗೆ ಅದನ್ನು ಬಿಡಬೇಕು. ಶೃಂಗೇರಿ ಬಸ್ ಸ್ಟಾಪಲ್ಲಂತೂ ಎಷ್ಟೊಂದು ಹಸುಗಳಿದೆ, ಎಷ್ಟೊಂದು ನಾಯಿಗಳಿದೆ. ಏನಾದರೂ ಕೊಡಲಿ ಅಂತ ಹತ್ರ ಬರ್ತಾನೆ ಇರ್ತವೆ. ಅಲ್ಲಿ ನಾಯಿಗಳಿಗೆ ಮತ್ತು ಹಸುಗಳಿಗೆ ಬಿಸ್ಕೆಟ್ ಎಲ್ಲ ಹಾಕಿದ್ವಿ. ಹಸುಗಳು ನಾಯಿಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಸುಗಳು ನಾಯಿಗಳು ಅವಾಗವಾಗ ಬರ್ತಾನೆ ಇದ್ದು, ಹಂಗಾಗಿ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಇಲ್ಲಿ ನೋಡಿ, ಈ ನಾಯಿನೂ ಅಷ್ಟೇ, ಮಾತಾಡ್ಸಿದ್ರೆ ಹಂಗೆ ಬರುತ್ತೆ. ಶೃಂಗೇರಿಯಿಂದ 9 ಗಂಟೆ ಬಸ್ ಬಂತು. ನಾವು ಉಡುಪಿಗೆ ಹೊರಟ್ವಿ. ಉಡುಪಿ ಬಸ್ ಸ್ಟಾಪಿಂದ ದೇವಸ್ಥಾನದವರೆಗೂ ನಡ್ಕೊಂಡು ಹೋದ್ವಿ. ಉಡುಪಿ ಶ್ರೀಕೃಷ್ಣನ ನಾನು ಯಾವತ್ತೂ ನೋಡಿರಲಿಲ್ಲ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋದ್ವಿ. ತುಂಬಾ ರಶ್ ಇತ್ತು. ಉಡುಪಿ ದೇವಸ್ಥಾನದ ಹತ್ರ ಹೋದ್ವಿ, ತುಂಬ ಕ್ಯೂ ಇತ್ತು. ಹಂಗಾಗಿ ನಾವು ಒಳಗಡೆ ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ಲ. ಉಡುಪಿಗೆ ಒಂದು 11-12 ಗಂಟೆಗೆ ರೀಚ್ ಆದ್ವೇನೋ, ಟೈಮ್ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಧ್ಯಾಹ್ನದಂಗೆ ರೀಚ್ ಆದ್ವಿ. ತುಂಬ ಬಿಸಿಲಿತ್ತು. ದೇವಸ್ಥಾನದ ಒಳಗಡೆ ಹೋಗಿ ನೋಡ್ಕೊಂಬರ್ಬೇಕು ಅಂತ ಆಸೆ ಇತ್ತು, ಆದರೆ ತುಂಬ ರಶ್ ಇತ್ತು. ಇದೆಲ್ಲ ದೇವಸ್ಥಾನದ ಎದುರುಗಡೆ ಇರುವಂಥ ರಥಗಳು. ಚಪ್ಪಲಿ ಬಿಟ್ಟು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೊರಟ್ವಿ. ತುಂಬಾ ಬಿಸಿಲು, ಕಾಲೆಲ್ಲ ಸುಟ್ಟೋಗ್ಬಿಡ್ತು, ಅಷ್ಟೊಂದು ಬಿಸಿಲು. ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂತ ಆಸೆ ಇದ್ದಿದ್ದರಿಂದ ಲಗೇಜ್ ಎಲ್ಲಾದರೂ ಇಡೋಣ ಅಂತ ಹೋದ್ವಿ. ಲಗೇಜ್ ಇಡೋದಕ್ಕೆ ಜಾಗ ಏನೋ ಸಿಕ್ತು, ಆದರೆ ತುಂಬಾ ರಶ್ ಇತ್ತು. ನಾವು ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬರೋವಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ ಅಂತ ನಾವು ಹೋಗಲಿಲ್ಲ. ಲಗೇಜ್ ಇಡೋಕ್ಕೆ ಹೋಗಲಿಲ್ಲ, ಹಂಗೆ ವಾಪಸ್ ಎತ್ಕೊಂಬಂದ್ವಿ. ಇನ್ನೇನು ಆನೆಗುಡ್ಡೆ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಹೊರಟ್ವಿ. ಅಷ್ಟರಲ್ಲಿ ಕನಕನ ಕಿಂಡಿ ಕಾಣಿಸ್ತು. ಅಲ್ಲೆಲ್ಲ ಅಷ್ಟೊಂದು ಜನ ಇರಲಿಲ್ಲ. ಸರಿ, ಇಲ್ಲಿವರೆಗೂ ಬರೋದು ಬಂದಿದ್ದೀವಲ್ಲ ಅಂತ ಅದನ್ನಾದರೂ ನೋಡ್ಕೊಂಡು ಹೋಗೋಣ ಅಂತ ನೋಡ್ಕೊಂಡು ಬಂದ್ವಿ. ನಾವು ಮೇನಾಗಿ ಆನೆಗುಡ್ಡೆ ಗಣಪತಿ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಬಂದುಬಿಟ್ವಿ. ಉಡುಪಿಯಿಂದ ಪ್ರೈವೇಟ್ ಬಸ್ಸಿಗೆ ಬಂದ್ವಿ. ತಿಂಡಿ ಏನೂ ತಿಂದಿರಲಿಲ್ಲ ಬೆಳಿಗ್ಗೆ. ಅಲ್ಲೇ ಉಡುಪಿಲಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ತಿಂಡಿ ತಿನ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಂಗಡೀಲಿ ಬಿಸ್ಕೆಟು ಚಿಪ್ಸು ಎಲ್ಲ ತಗೊಂಡು ಬಂದುಬಿಟ್ವಿ. ಬಸ್ಸಲ್ಲಿ ತಿನ್ಕೊಂಡ್ರೆ ಆಯಿತು ಅಂತ. ಉಡುಪಿ ದೇವಸ್ಥಾನದ ಒಳಗಡೆ ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು. ಆದರೆ ಅಲ್ಲಿ ಕನಕನ ಕಿಂಡಿ ನೋಡಿದ್ವಿ, ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ವಿ. ಆಮೇಲೆ ಇನ್ನೊಂದು ಯಾವುದೋ ಸಣ್ಣದು ದೇವಸ್ಥಾನ ಇತ್ತು, ಅದನ್ನು ಕೂಡ ನೋಡಿದ್ವಿ. ಉಡುಪಿ ಹತ್ರನೂ ಒಂದು ಗೋಶಾಲೆ ಇತ್ತು, ಅದನ್ನು ಕೂಡ ನೋಡ್ಕೊಂಡ್ಬಂದ್ವಿ. ಅದು ಅಲ್ಲೇ ದೇವಸ್ಥಾನದ ಹತ್ರನೇ ಇದೆ. ಅಲ್ಲಿರೋ ಹಸುಗಳೆಲ್ಲ ತುಂಬ ಸಾಧು ಹಸುಗಳು. ಚೌತಡ್ಕ ಗಣಪತಿ ದೇವಸ್ಥಾನದಲ್ಲಿ ಇತ್ತಲ್ಲ ಹಸುಗಳು, ಆ ಥರ ಘಾಟಿ ಹಸುಗಳೇನಲ್ಲ. ದೇವಸ್ಥಾನದ ಒಳಗಡೆ ಅಂತೂ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಗೋಶಾಲೆ ಇದೆ, ಅದು ನೋಡೋಕ್ಕೆ ಬಂದಿದ್ದೀವಿ.
ಅಲ್ಲಿ ತುಂಬ ದೊಡ್ಡ ದೊಡ್ಡ ಹಸುಗಳೇ ಇತ್ತು, ಆದರೆ ಒಂದು ಗುದ್ದಲ್ಲ, ಎಲ್ಲ ಸಾಧು ಹಸುಗಳೇ. ಇಲ್ಲಿಗೆ ಬಂದಾಗ ಅಲ್ಲೊಂದು ಇಲ್ಲೊಂದು ಗುಬ್ಬಚ್ಚಿ ಮರಿಗಳನ್ನ ನೋಡ್ಬೋದು. ಶೃಂಗೇರಿಯಲ್ಲೂ ಕೂಡ ಒಂದು 2-3 ಗುಬ್ಬಚ್ಚಿಗಳನ್ನ ನೋಡಿದೆ. ಈಗಿನ ಕಾಲದಲ್ಲಿ ಗುಬ್ಬಚ್ಚಿಗಳೇ ಇಲ್ಲ. ಊರಲ್ಲಿ ಮನೆ ಹತ್ರನೇ ಆಗಲಿ ಹೊಲ್ದ ಹತ್ರನೇ ಆಗಲಿ ತುಂಬ ಗುಬ್ಬಚ್ಚಿಗಳು ಕಾಣಿಸ್ತಾ ಇತ್ತು. ನಾವು ಹೊಲ್ದ ಹತ್ರ ಹೋದಾಗ್ಲಂತೂ ಬೇಕಾದಷ್ಟು ಗುಬ್ಬಚ್ಚಿಗಳು ಕಾಣಿಸ್ತಾ ಇದ್ವು. ಮೊದಲು ಬೆಂಗಳೂರಲ್ಲೂ ತುಂಬ ಇತ್ತು, ಬಟ್ ಈಗಂತೂ ಒಂದೂ ಇಲ್ಲ. ಬೆಂಗಳೂರಲ್ಲಿ ಯಾಕೆ, ಹಳ್ಳಿ ಕಡೆನೂ ಜಾಸ್ತಿ ಇಲ್ಲ. ಈ ಕಡೆ ಬಂದಾಗ ಶೃಂಗೇರಿ ಆನೆಗುಡ್ಡದಲ್ಲಿ 1-2 ನೋಡಿದೆ. ದೊಡ್ಡ ದೊಡ್ಡ ಹಸುಗಳು ಒಂದು ಕಡೆ ಇದ್ದು, ಕರುಗಳು ಒಂದು ಕಡೆ ಸಪ್ರೇಟಾಗಿದ್ದು. ಅವಕ್ಕೆ ಮೇವು ಇಡೋದಕ್ಕೆ ಅಂತಲೇ ಒಂದು ಸಪ್ರೇಟ್ ಜಾಗ ಮಾಡಿದರು. ಹಸುಗಳನ್ನ ಕರುಗಳನ್ನ ನೋಡಿದ್ರಂತೂ ನಾವು ಊರಲ್ಲಿ ಹಸುಗಳು ಸಾಕ್ತಾ ಇದ್ವಲ್ಲ, ಅದೇ ನೆನಪಾಗುತ್ತೆ. ನಾವು ಮೊದಲು ಊರಲ್ಲಿ ಹಸುಗಳನ್ನ ಸಾಕಿದ್ವಿ. ಅವುಗಳಿಗೆ ಮೈ ತೊಳೆಯೋದು, ಮೇವು ಹಾಕೋದು, ನಾವು ಊಟ ಮಾಡುವಾಗ ಅವಕ್ಕೂ ಊಟ ಕೊಡೋದು, ರೊಟ್ಟಿ ತಿನ್ನುವಾಗಲೂ ಅಷ್ಟೇ ರೊಟ್ಟಿ ಕೊಡೋದು ಎಲ್ಲ ಮಾಡ್ತಾಯಿದ್ವಿ. ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದಮೇಲೆ ಅವುಗಳನ್ನೆಲ್ಲ ಬಿಟ್ಟು ಬರೋಂಗಾಯಿತು. ತವ್ರ ಮನೆಯಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ನಮಗೆ ತುಂಬಾ ಬೇಜಾರಾಯಿತು. ಯಾಕಂದರೆ ಅದು ನಮ್ಮಲ್ಲಿ ಒಂದು ಅಂತ ನಾವು ಸಾಕಿದ್ದು. ಆ ಹಸುಗಳು ನಮ್ಮ ಮನೆಯವರು ಅನ್ನೋ ಥರ ಅನಿಸಿತ್ತು. ಹಂಗಾಗಿ ನಮಗೆ ಅವ್ರನ್ನೇ ಬಿಟ್ಟು ಬರ್ತಾಯಿದ್ದೀವಲ್ಲ ಅನ್ನೋವಷ್ಟು ಬೇಜಾರಾಯಿತು. ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋವಷ್ಟು ಲೆಕ್ಕಕ್ಕೆ ಬಂದುಬಿಟ್ಟಿತ್ತು. ಮೂಕ ಪ್ರಾಣಿಗಳು ಪ್ರೀತಿ ಕೊಡೋವಷ್ಟು ಮನುಷ್ಯರು ಕೊಡೋಕ್ಕಾಗಲ್ಲ. ನಾವು ಬೆಂಗಳೂರಿಗೆ ಬರ್ಬೇಕಾದ್ರೆ ಅವಕ್ಕೂ ಕೂಡ ಬೇಜಾರಾಯಿತೋ ಏನೋ, ಮುಖ ಎಲ್ಲ ಸಪ್ಪು ಮಾಡ್ಕೊಂಡು ತಿರುಗಿ ನೋಡ್ತಾ ಇತ್ತು. ಒಬ್ರನ್ನೊಬ್ರು ಮುಖ ನೋಡ್ಕೊಂಡು ಅಳ್ತಾ ಇದ್ವಲ್ಲ, ಅದಕ್ಕೋಸ್ಕರ ಅವಕ್ಕೂ ಬೇಜಾರಾಯಿತೇನೋ. ಅದಕ್ಕೆ ಬೇಜಾರಾಯಿತೋ ಏನೋ ಗೊತ್ತಿಲ್ಲ, ನನಗಂತೂ ತುಂಬಾ ಬೇಜಾರಾಯಿತು. ಯಾಕಂದರೆ ತುಂಬಾ ಪ್ರೀತಿಯಿಂದ ಸಾಕಿದ್ದೆ. ನನ್ನ ಗಂಡು ಮನೆಗೆ ಬಂದಮೇಲೆ ಅದನ್ನು ಸ್ವಲ್ಪ ವರ್ಷ ಆದಮೇಲೆ ಮಾರಿಬಿಟ್ಟಿದ್ರು. ಆ ವಿಷಯ ಗೊತ್ತಾದ್ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡೆ. ಹಸುಗಳನ್ನ ಮಾರಿದ ಮೇಲೆ ಬೇರೆ ಯಾವ ಪ್ರಾಣಿನೂ ತಂದು ಸಾಕಬಾರ್ದು ಅಂತ ಅನ್ನಿಸ್ಬಿಡ್ತು. ಮಕ್ಕಳು ಚಿಕ್ಕ ವಯಸ್ಸಲ್ಲಿ ನಾಯಿ ಸಾಕೋಣ ಅಂತ ಹಠ ಮಾಡ್ತಾಯಿದ್ರು. ಥರದೇನೆ ತಂದು ಸಾಕ್ಬೋದು, ಆದರೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನು ಬಿಟ್ಟು ಬದುಕೋದು ಭಾಳ ಕಷ್ಟ ಅನ್ನಿಸ್ಬಿಡುತ್ತೆ ಅವಾಗ. ಅದಕ್ಕೆ ಬೇಡ ಅಂತ ತರಿಸೇ ಇಲ್ಲ ನಮ್ಮ ಮನೆಗೆ. ಇಲ್ಲಿ ನೋಡಿ, ಈ ಕರು ಎಷ್ಟು ಮುದ್ದಾಗಿದೆ. ಬಂದಾಗ ಮಲಗಿದ್ದ, ಈಗ ಎದ್ದು ನಿಂತ್ಕೊಂಡ್ಬಿಟ್ಟ. ಈ ಹಸು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬ ಚೆನ್ನಾಗಿ ಸಾಕಿದ್ದಾರೆ ಇವನ್ನ ಮುಟ್ಟಿದ್ರೂ ಕೂಡ ಏನೂ ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ಗೋಶಾಲೆಯಲ್ಲಿ ಇವುಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಆನೆಗುಡ್ಡೆ ಗಣಪತಿ ದೇವಸ್ಥಾನದ ಹತ್ರ ಒಂದು 3-3:30 ಹಂಗೆ ಬಂದ್ವಿ. ಆನೆಗುಡ್ಡೆ ಗಣೇಶನ ದೇವಸ್ಥಾನದವರೆಗೂ ಡೈರೆಕ್ಟ್ ಬಸ್ ಇಲ್ಲ. ಅಲ್ಲೆಲ್ಲೋ ಒಂದು ಕಡೆ ಸ್ಟಾಪ್ ಕೊಡ್ತಾರೆ, ಅದೆಲ್ಲಿ ಅಂತ ನಾವು ಅರ್ಥೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಬರಬೇಕು. ಇದೇ ನೋಡಿ ನಾವು ಉಳ್ಕೊಂಡಿದ್ದಂಥ ಲಾಡ್ಜ್. ಮಧ್ಯಾಹ್ನನೇ ತೋರಿಸ್ಬೇಕು ಅಂತಿದ್ದೆ, ಪೂಜೆ ಮಾಡ್ಸೋಕೆ ಹೋದೆ, ಅದರಿಂದ ಆಗಲಿಲ್ಲ. ನಾವು ಉಳ್ಕೊಂಡಿದ್ದ ಲಾಡ್ಜಲ್ಲಿ AC ಎಲ್ಲ ಇರಲಿಲ್ಲ. ಪಕ್ಕದ ಲಾಡ್ಜಲ್ಲಿ AC ಎಲ್ಲ ಇತ್ತು. ಆದರೆ ಆ ಲಾಡ್ಜು ತುಂಬ ಕಾಸ್ಟ್ಲಿ. ಇಲ್ಲೇ ನಾವು ಪೂಜೆ ಸಾಮಾನೆಲ್ಲ ತಗೊಂಡಿದ್ದು. ಇಲ್ಲೊಂದು ಹಸು ನಿಂತಿದೆ ನೋಡಿ. ಇಲ್ಲಿ ಒಂಬಾಳೆ ಕೊಟ್ಟು ಕೂಡ ಪೂಜೆ ಮಾಡಿಸ್ಬೋದು. ಅಂಗಡಿಗಳಲ್ಲೇ ಸಿಗುತ್ತೆ ಒಂಬಾಳೆ. ಆಟೋ ಮಾಡ್ಕೊಂಡು ಇಲ್ಲಿ ಬರೋದ್ರೊಳಗೆ 2-2:30 ಆಯಿತು. ಇಲ್ಲಿಂದ ಬಂದವ್ರು ನಾವು ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ದೇವಸ್ಥಾನದಲ್ಲೇ ಊಟ ಇತ್ತು, ಅಲ್ಲೇ ಊಟ ಮುಗಿಸಿದ್ವಿ. ಅಲ್ಲಿ ಊಟ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ತುಂಬ ಹೊತ್ತಿಂದ ಇಲ್ಲೇ ನಿಂತಿದ್ದಾನೆ. ಗುದ್ದಲ್ಲ ಬಾಯ್ತು. ಪೂಜೆ ಸಾಮಾನೆಲ್ಲ ತಗೊಂಡು ಗಣೇಶನಿಗೆ ಪೂಜೆ ಮಾಡ್ಸೋಕೆ ಹೊರಟ್ವಿ. ಪೂಜೆ ಮಾಡಿಸ್ಕೊಂಡು ನಾವು ಬರೋದ್ರೊಳಗೆ 5-5:30 ಆಗೋಗ್ಬಿಟ್ಟಿತ್ತು. ಯಾಕಂದರೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಲ್ಲೇ ಸ್ವಲ್ಪ ಟೈಮ್ ಆಗೋಯ್ತು. 5:30 ಮೇಲೆ ಹೊರಟ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಊರಿಗೆ ಹೋಗೋದು ಅಂತ ಅಂದ್ಬಿಟ್ಟು ನಾವಿಲ್ಲೇ ಒಂದು ರೂಮ್ ತಗೊಂಡ್ವಿ. ಕರೆಕ್ಟಾಗಿ ದೇವಸ್ಥಾನದ ಎದುರುಗಡೆನೇ ಇದೆ. ಲಾಡ್ಜ್ ಹೆಸರು ಆಮೋದ ಅಂತ. ಎದುರುಗಡೆನೇ ಇದ್ದರೆ ತುಂಬ ಈಸಿ ಆಗುತ್ತೆ ಓಡಾಡೋಕ್ಕೆ ದೇವಸ್ಥಾನಕ್ಕೆ. ಧರ್ಮಸ್ಥಳದಲ್ಲಿ ನಾವು ಮಾಡಿದ ಲಾಡ್ಜು ದೇವಸ್ಥಾನಕ್ಕಿಂತ ಸ್ವಲ್ಪ ದೂರನೇ ಇತ್ತು. ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋದ್ರೊಳಗೆ ಕೆಳಗಡೆ ಪಾದ ಎಲ್ಲ ಉರಿ ಬಂದ್ಬಿಡ್ತಾಯಿತ್ತು. ಶೃಂಗೇರಿಲಿ ತುಂಬ ಹತ್ರ ಇರೋ ಅಂಥ ಲಾಡ್ಜೇ ಸಿಕ್ಕಿತ್ತು. ಅಂದರೂ ಸಹ ಲಾಡ್ಜಿಂದ ದೇವಸ್ಥಾನದವರೆಗೂ ನಡ್ಕೊಂಡು ಹೋಗಕ್ಕೆ ಆಗ್ತಾನೆ ಇರಲಿಲ್ಲ, ಅಷ್ಟೊಂದು ಕಾಲು ಉರಿ ಬರ್ತಾಯಿತ್ತು. ತುಂಬಾ ಬಿಸಿಲಿದೆ. ಬಟ್ ಇಲ್ಲಿ ರೂಮ್ ಮಾತ್ರ ತುಂಬ ಚೆನ್ನಾಗಿದೆ. ರೂಮ್ ಹೇಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಬೆಂಗಳೂರಿಂದ ಬರೋವಾಗ
ನಾವೇನು ಶೃಂಗೇರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬರೀ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಂಗಾಗಿ ಬರೀ 2 ಜೊತೆ ಮಾತ್ರ ಬಟ್ಟೆ ತಗೊಂಡು ಬಂದ್ವಿ. ಹಂಗಾಗಿ ಒಂದು ಜೊತೆ ಬಟ್ಟೆ ಒಗೆದು ಇನ್ನೊಂದು ಜೊತೆ ಉಪಯೋಗಿಸ್ಬೇಕು. ಇಲ್ಲಿ ಅಕ್ಕಪಕ್ಕ ಯಾವುದಾದ್ರೂ ನೋಡೋಂಥ ಜಾಗ ಇದೆಯಾ ಅಂತ ಕೇಳಿದ್ವಿ. ಅಮೃತೇಶ್ವರಿ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಹಲವು ಮಕ್ಕಳ ತಾಯಿ ಅಂತ ಕರೀತಾರಂತೆ ಅವ್ರನ್ನ. ಇಲ್ಲಿಂದ 5 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರು. ತುಂಬ ಕತ್ಲೆ ಆಗೋಯಿತು. ಅಲ್ಲಿಂದ ವಾಪಸ್ ಬರೋದು ಕಷ್ಟ ಆಗುತ್ತೆ ಅಂತ ಹೋಗೋಕ್ಕಾಗಿಲ್ಲ. ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ಅದ್ರ ಜೊತೆಗೆ ಇಲ್ಲಿ ಹರಿಹರ ದೇವಸ್ಥಾನ ಅಂತ ಇದೆಯಂತೆ, ಅದನ್ನು ಕೂಡ ನೋಡ್ಬೋದಿತ್ತು. ಇವಾಗ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಒಳಗಡೆ ರಥೋತ್ಸವ ನಡೀತಾ ಇತ್ತು, ತುಂಬ ಚೆನ್ನಾಗಿತ್ತು. ಗಣೇಶನ ತೊಟ್ಲೊಳಗಡೆ ಮಲಗಿಸ್ಕೊಂಡು ಮೆರವಣಿಗೆ ಥರ ದೇವಸ್ಥಾನ ಸುತ್ತ ಬರ್ತಾರೆ. ಊಟ ಮಧ್ಯಾಹ್ನ ಒಂದೇ ಟೈಮ್ ಅಂತೆ, ರಾತ್ರಿ ಇವತ್ತು ಕೊಡಲ್ವಂತೆ. ಆದರೂ ಅಲ್ಲಿ ಸ್ವಲ್ಪ ಗಣೇಶನ ಪ್ರಸಾದ ಕೊಟ್ಟರು, ಅದನ್ನೇ ತಿನ್ಕೊಂಡು ಬಂದ್ವಿ. ರೂಮಿಂದ ಆಚೆ ಹೇಗಿತ್ತು ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಫೋನಲ್ಲಿ ಸ್ಟೋರೇಜ್ ಇಲ್ಲ, ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ. ಮೊಬೈಲಲ್ಲಿ ಇದ್ದಂಥ ಕೆಲವೊಂದು ಹಳೆ ವಿಡಿಯೋಗಳನ್ನ ಡಿಲೀಟ್ ಮಾಡಿ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಆನೆಗುಡ್ಡದಲ್ಲಿ ಸಿಕ್ಕಿರೋ ರೂಮ್ ಇದೆ ನೋಡಿ ನಮಗೆ. ನೋಡಿ, ಈ ಥರ 2 ಕಾಟ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಏನೇನೋ ಇಟ್ಬಿಟ್ಟಿದ್ದೀನಿ. ಇವಾಗ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ನೋಡಿ, ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. 2 ಸೈಡು ಈ ಥರ ವಿಂಡೋಗಳಿದೆ. ಆಚೆ ಬಾಲ್ಕನಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದೆ ಬಾಲ್ಕನಿ. ಬೆಳಗ್ಗೆ ಎದ್ದು ಬಾಲ್ಕನಿಗೆ ಬಂದು ನೋಡಿದಾಗ ಯಾವುದೋ ಒಂದು ಹಸು ಬೈಕ್ ಹತ್ತಕ್ಕೆ ಹೋಗ್ತಾ ಇತ್ತು. ಗಾಡಿ ಓನರ್ ಓಡಿಸ್ಕೊಂಬಂದು ಅದು ನೋಡಿಸಿದ್ರು. ನಾವು ಕೂಡ ನೋಡಿದ್ವಿ, ಅದು ಬೈಕ್ ಹತ್ತುತ್ತಾ ಇದ್ದಿದ್ದು. ಕೆಳಗಡೆ ಪ್ರಾಣಿಗಳಿಗೆ ಅಂತ ನೀರಿಟ್ಟಿದ್ರು. ನಾವು ಅಂದ್ಕೊಂಡ್ವಿ ಅದು ನೀರು ಕುಡಿಯೋಕ್ಕೆ ಬಂದಿದೆ ಅಂತ. ನಾವಿಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ನೋಡೋಕ್ಕೆ ಅಂದ್ಬಿಟ್ಟು ನಾವಿಲ್ಲಿ ಚೇರ್ ತಂದು ಹಾಕೊಂಡಿದ್ದೀವಿ. ನಮ್ಮ ಬಾಲ್ಕನಿಲಿ ಕೂತ್ಕೊಂಡು ನೋಡಿದ್ರೆ ಎದುರಿಗೆ ದೇವಸ್ಥಾನ ಕಾಣಿಸುತ್ತೆ. ನಿಜವಾಗ್ಲೂ ಈ ಥರ ಜಾಗದಲ್ಲಿ ಒಂದು ಮನೆ ಇರಬೇಕು ನಮ್ಮದು ಅಂತ ಅನಿಸುತ್ತೆ. ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಆಚೆ ಕಡೆ ತುಂಬ ಚೆನ್ನಾಗಿದೆ, ಮರ ಗಿಡ ಎಲ್ಲ ತುಂಬ ಸುಂದರವಾಗಿ ಕಾಣಿಸುತ್ತೆ, ತುಂಬ ನಿಶ್ಶಬ್ದವಾಗಿದೆ. ಹಂಗಾಗಿ ತುಂಬ ನೆಮ್ಮದಿ ಅಂತ ಅನಿಸುತ್ತೆ. ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ದಾರಲ್ಲ, ಆ ಅಂಗಡಿಗಳೆಲ್ಲ ಇಲ್ಲಿಂದಲೇ ಕಾಣಿಸುತ್ತೆ ನೋಡಿ, ಇದೆ ಅಂಗಡಿಗಳು. ಇವಾಗ ರೂಮಿಂದ ಆಚೆ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ. ರೂಮಿಂದ ಆಚೆ ಅಂತ ನೋಡೋ ಅಂಥ ಜಾಗ ಏನಿಲ್ಲ, ಈ ಥರ ಖಾಲಿ ಇದೆ. ಈ ಥರ ಮುಂದೆ ಜಾಲರ ಹಾಕಿದ್ದಾರೆ. ರೂಮ್ ಬಾಕ್ಲು ತೆಗೆದ್ರೆ ಈ ಥರ ಕಾಣಿಸುತ್ತೆ. ಈ ಕಡೆ ಎಲ್ಲ ವಾಶ್ರೂಮ್ಗಳಿದೆ. ಇದು ಯಾರ್ದೋ ಬೇರೆಯವ್ರದ್ದು ರೂಮ್. ಈ ಕಡೆ ಎಲ್ಲ ರೂಮ್ಗಳಿದೆ. ಇಲ್ಲಿಂದ ಮುಂದೆ ಹೋದರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ 2nd ಫ್ಲೋರು ಕೂಡ ಇದೆ ಅನಿಸುತ್ತೆ. ನಮಗೆ ಫಸ್ಟ್ ಫ್ಲೋರಲ್ಲಿ ರೂಮ್ ಸಿಕ್ಕಿದೆ. ಬೆಳಗ್ಗೆ ಗಣೇಶನ ದೇವಸ್ಥಾನದಲ್ಲಿ ತಿಂಡಿ ಕೊಡಲ್ಲ, ಹಂಗಾಗಿ ಹೋಟ್ಲಿಗೆ ಹೋಗಿದ್ವಿ ತಿಂಡಿ ತಿನ್ನೋಕ್ಕೆ. ಇಬ್ಬರು ಒಂದೊಂದು ಮಸಾಲೆ ದೋಸೆ ತಿಂದ್ವಿ, ಒಂದೊಂದು ಕಾಫಿ ಕುಡ್ಕೊಂಡು ಬಂದ್ವಿ. ಇದೇ ಹೋಟ್ಲು ನಾವು ತಿಂಡಿ ತಿಂದಿದ್ದು, ಚೆನ್ನಾಗಿತ್ತು. ಆಗಲೇ ಬಿಸಿಲು ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಐಸ್ ಕ್ರೀಮ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು. ನಮಗೆ ಬೆಳಗ್ಗೆನೇ ಐಸ್ ಕ್ರೀಮ್ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ಬೇಡ ಅಂತ ಬಂದ್ವಿ. ಇದೇ ನೋಡಿ ನಾವು ಉಳ್ಕೊಂಡಿದ್ದಂಥ ಲಾಡ್ಜು. ರಾತ್ರಿ ಸರಿಯಾಗಿ ಕಾಣಿಸ್ಲಿಲ್ಲ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಅಮೃತೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಟೈಮ್ ಆಗಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಅಲ್ಲೇ ಹರಿಹರ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶೃಂಗೇರಿಯಿಂದ 7 ಗಂಟೆ ಬಸ್ಗೆ ಹೊರಡೋಣ ಅಂತ. ಇಲ್ಲಿ ನೋಡಿ, ಗುಬ್ಬಚ್ಚಿ ಅಪರೂಪಕ್ಕೆ ಕಾಣಿಸ್ತಾ ಇದೆ. ನೀರು ಕುಡಿತಾ ಇದೆಯಾ? ನೀರಿಗೆ ಹುಡುಕಾಡ್ತಾ ಇದೆ.
ಕರೆಕ್ಟಾಗಿ ಬರಲಿ ಅಂತ ಹೇಳಿದೆ. ಮುಂದೆ